ನಮ್ಮ ಮನೆ ಗಾರ್ಡನಲ್ಲಿ ಒಂದು ಗಿಡದಲ್ಲಿ 2 ಗುಬ್ಬಚ್ಚಿ ಬರ್ತದೆ. ಅದು ಗೂಡು ಕಟ್ಟಿದೆ. ಅದು ಗೂಡು ಎಲ್ಲಿ ಕಟ್ಟಿದೆ ನೋಡಿ, ಗಿಡದ ನಡುವಲ್ಲಿ ಬಂದು ಗೂಡು ಕಟ್ಟಿದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೇವೆ. ಇದೊಂದು ನನ್ನ ಡೈಲಿ ರೂಟೀನ್ ಬ್ಲಾಗ್ ಆಗಿರುತ್ತೆ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಮೊನ್ನೆ ವಿಡಿಯೋದಲ್ಲಿ ನಾನು ತೋರಿಸಿದೆ ನನ್ನ ಗಾರ್ಡನೆಲ್ಲ ಕ್ಲೀನಿಂಗ್ ಆಗ್ತಾ ಉಂಟಂತ. ಈಗ ಆಲ್ಮೋಸ್ಟ್ ಆಯಿತು. ಈಗ ಸ್ವಲ್ಪ ಹೊರಗಡೆ ಕ್ಲೀನಿಂಗ್ ಉಂಟು, ಅದು ಮಾಡ್ತಾ ಇದ್ದಾರೆ. ನಾನು ಇವತ್ತು ಬೆಳಗ್ಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಯೂಶ್ವಲಿ ನಿಮಗೆಲ್ಲರಿಗೂ ಗೊತ್ತು, ನಾನು ಬ್ಲಾಗ್ ನೋಡುವವರೇ ಎಲ್ಲರಿಗೂ ಗೊತ್ತು, ಫಸ್ಟು ಎದ್ದ ತಕ್ಷಣ ಅನ್ನ ಇಡ್ತೇನೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ ಮಾಡ್ತಾಯಿದ್ದೇನೆ. ಮತ್ತು ಪದಾರ್ಥ ಮೀಟ್, ಕಿಡ್ನಿ, ಲಿವರ್ ಎಲ್ಲ ಬರ್ತದಲ್ಲ, ಅದೆಲ್ಲ ಮಿಕ್ಸ್ ಉಂಟು. ಅದಿವತ್ತು ನಾನು ಒಂದು ಪದಾರ್ಥ ಮಾಡ್ತಾಯಿದ್ದೇನೆ. ಸಿಂಪಲಾಗಿ ಒಂದು ರೆಸಿಪಿ, ಅದಕ್ಕೆ ಜಾಸ್ತಿ ಟೈಮ್ ಕೂಡ ತಾಗೋದಿಲ್ಲ, ಚಪಾತಿಗೆಲ್ಲ ಒಳ್ಳೆಯದಾಗುತ್ತೆ. ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ಟಾಪಿಕ್ ತಂದಿದ್ದೇನೆ. ಅಂದರೆ ಎಲ್ಲರೂ ನನಗೆ ಮೋಸ್ಟ್ ಅಂದರೆ ಹೇಳ್ಬೋದು, ಎಲ್ಲರೂ ಕೇಳುವ ಒಂದು ವಿಷಯ, ನನ್ನ ಚಾನಲ್ ಮಾನಿಟೈಸ್ ಆಗಿದೆಯಾ, ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ನನಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆಯಾ ಇಲ್ಲ ನನ್ನ ಚಾನಲ್ ಮಾನಿಟೈಸ್ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ಇವತ್ತು ಅಕ್ಕಿ ಮಾಡುವ ಅಂತ ಬಾಕ್ಸ್ ನೋಡಿದರೆ ಅದರಲ್ಲಿ ಅಕ್ಕಿ ಸ್ವಲ್ಪನೇ ಇತ್ತು. ಅದಕ್ಕೋಸ್ಕರ ನಾವು ಮೊದಲು ದೊಡ್ಡದು ಗೋಣಿ ತರ್ತಾಯಿದ್ವಿ, 25 kg ಇತ್ತು. ಈಗ 30 kg. ಅದು 30 kg ಸಿಗ್ತದೆ. ನಾವು ಮನೆಯಲ್ಲೇ 4 ಜನ, ಅಂದರೆ ನಾನು, ಹಸ್ಬೆಂಡ್, ಮಕ್ಕಳು ಸಣ್ಣರಿರ್ತಾರೆ. ಹಸ್ಬೆಂಡ್ ಕೆಲವೊಮ್ಮೆ ಊಟಕ್ಕೆ ಬರ್ತಾರೆ, ಬರೋದಿಲ್ಲ. ಹಾಗೆ ನಮಗೆ ಅಷ್ಟು ರೈಸ್ ಹೋಗೋದಿಲ್ಲ, ತಂದು ಇಟ್ಟರೆ ಹಾಳಾಗ್ತದೆ ಅಂತ ಇವಾಗ ನಾನು 10 kg ಗೋಣಿ ಅದೇ ತರೋದು. ಇವಾಗ ಅದನ್ನು ಕಟ್ ಮಾಡ್ತೇನೆ. ಅದರಲ್ಲಿ ಕೂಡ ನ್ಯಾಕ್ ಉಂಟು. ಒಂದು ಟೈಪಲ್ಲಿ ಕಟ್ ಮಾಡಿದರೆ ಹಗ್ಗ ಎಳೆಯುವಾಗ ಬರುವುದಿಲ್ಲ. ಇವತ್ತು ನನ್ನ ಕೈಯಲ್ಲಿ ಕರೆಕ್ಟ್ ಕಟ್ ಆಯಿತು. ಹಾಗೆ ಕರೆಕ್ಟಾಗಿ ಹಗ್ಗ ಹೊರಗೆ ಬರ್ತಾ ಉಂಟು, ನೀವಿಲ್ಲಿ ನೋಡ್ಬೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಕಂಪ್ಲೀಟ್ ಆಗಿದೆ. 1 ವರ್ಷ ಮೇ ಬಿ ಮೇಯಲ್ಲಿ 2 ವರ್ಷ ಆಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ನಾನು ತುಂಬ ಆ್ಯಕ್ಟಿವ್ ಇದ್ದೆ, ಇನ್ ಬಿಟ್ವೀನ್ ಸ್ವಲ್ಪ ಆ್ಯಕ್ಟಿವ್ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಚಾನಲ್ ಸ್ವಲ್ಪ ಡಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನು ಯೂಟ್ಯೂಬ್ ಜರ್ನಿಯಲ್ಲಿ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನನ್ನ ವಿಡಿಯೋದಲ್ಲಿ ಯಾರೆಲ್ಲ ಇದ್ದಾರೆ ನೀವು ನೋಡ್ಬೋದು. ಅವರು ನನಗೆ ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ ಸಪೋರ್ಟ್ ಆಗಿದ್ದಾರೆ. ನನ್ನ ವಿಡಿಯೋ ಮಾಡಲಿಕ್ಕೆ ಆಗ್ಬೋದು, ಇಲ್ಲ ನನ್ನೊಟ್ಟಿಗೆ ಫನ್ನಿ ಆ್ಯಕ್ಟಿಗೆ, ಇಲ್ಲ ನನ್ನ ಬ್ಲಾಗಿಗೆ, ಎಲ್ಲ ಅದಕ್ಕೂ ಸಪೋರ್ಟ್ ಆಗಿದ್ದಾರೆ. ಎಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ನನಗೆ ಯೂಟ್ಯೂಬ್ ಜರ್ನಿ ಬೋರಿಂಗ್ ಅನಿಸಲಿಲ್ಲ. ಬಟ್ ಅಟ್ ಅ ಟೈಮ್ ನಾನು ಸ್ವಲ್ಪ ಡೌನ್ ಆಗಿದ್ದೇನೆ. ನನ್ನಿಂದ ಆಗೋದಿಲ್ಲ ಅಂತ ನಾನು ಡೌನ್ ಆದದಲ್ಲ, ಬಟ್ ನನಗೆ ಕರೆಕ್ಟ್ ಕಂಟೆಂಟ್, ನಾನು ಯಾವ ರೀತಿ ಮಾಡಬೇಕಂತ ನನಗೆ ಕರೆಕ್ಟ್ ಕಂಟೆಂಟ್ ಸಿಕ್ಕದ ಕಾರಣ ನಾನು ನಡುವಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ಮತ್ತು ನಾನು ಅಂದ್ಕೊಂಡೆ ಯಾವ ರೀತಿ ಕೂಡ ಮಾಡ್ತೀನಿ, ನನ್ನ ವಿಡಿಯೋ ಲೈಕ್ ಆದವ್ರು ನೋಡ್ತಾರೆ, ಆ ಟೈಪ್ ಅಂದ್ಕೊಂಡೆ. ಬಟ್ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ ನಂತರ ನನಗೆ ಕೆಲವರು ಸಜೆಸ್ಟ್ ಮಾಡಿದ್ದು ಈ ರೀತಿ ವೀಡಿಯೋಸ್ ಮಾಡುವಂತ. ಅದಕ್ಕೋಸ್ಕರ ನಾನು ಈ ರೀತಿ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಕೆಲವು ವ್ಲಾಗ್ಸ್ ಮಾಡ್ತೇನೆ, ನಾನು ಹೊರಗೆ ಹೋದಾಗೆಲ್ಲ ವ್ಲಾಗ್ಸ್ ಮಾಡ್ತೀನಿ. ಬಟ್ ಡೈಲಿ ವ್ಲಾಗ್ಸ್ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ನನಗೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಉಂಟು. ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ವಿಡಿಯೋ ನೋಡಿದ್ದಕ್ಕೆ, ನನಗೆ ಕಮೆಂಟ್ ಮಾಡಿದ್ದಕ್ಕೆ, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ನನಗೆ ಈ ಚಾನಲ್ ಮೂಲಕ ತುಂಬ ಪಾಸಿಟಿವ್ ರೆಸ್ಪಾನ್ಸಸ್ ಸಿಕ್ಕಿದೆ. ಯಾರು ಕೂಡ ಈ ನೆಗೆಟಿವ್ ಟೈಪಲ್ಲಿ ಇಲ್ಲ, ಎಲ್ಲರೂ ಪಾಸಿಟಿವ್ ಆಗಿದ್ದಾರೆ. ನಿಮ್ಮ ಸಪೋರ್ಟಿಂದ ನನ್ನ ಚಾನಲ್ ಇನ್ನೂ ಕೂಡ ಗ್ರೋ ಆಗ್ಬೋದು.
ಗ್ರೋ ಆಗ್ತದೆ ಅಂತ ನನ್ನ ಕಾನ್ಫಿಡೆನ್ಸ್ ಉಂಟು. ಈಗ ಅನ್ನ ಇಡ್ತಾ ಇದ್ದೇನೆ ಬೇಯಿಸಲಿಕ್ಕೆ. ಒಂದು 1 or 2 hours ಬೇಕು. ಅದು ಬೇಯೋ ತನಕ ನಾನು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ ಮತ್ತು ಪದಾರ್ಥ ರೆಡಿ ಮಾಡ್ತೇನೆ. ಇವತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಅದೇ ಫ್ರೂಟ್ಸ್, ಸ್ಟ್ರಾಬೆರಿ, ಗ್ರೇಪ್ಸ್ ಮತ್ತು ಆ್ಯಪಲ್ ಹಾಕಿದೆ. ಆ್ಯಪಲ್ ಇರಲಿಲ್ಲ, ನಾವು ಸ್ಕೂಲಿಂದ ವಾಪಸ್ ಬರುವಾಗ ತಗೊಂಡು ಬಂದ್ವಿ. ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡ್ತಾ ಇದ್ದೇನೆ. ಮುಂಚೆ ನನಗೆ ಚಪಾತಿ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ಹಿಟ್ಟು ಹೇಗೆ ಮಾಡಿದರೂ ಕೂಡ ಅದು ಅಂಟು ಬರ್ತಾ ಇರಲಿಲ್ಲ. ಒಂದ ನೀರು ಜಾಸ್ತಿ ಆಗೋದು, ಇಲ್ಲ ನೀರು ಕಡಿಮೆ ಆಗೋದು. ನೀರು ಕಡಿಮೆ ಆದರೆ ಚಪಾತಿ ಗಟ್ಟಿ ಆಗುತ್ತೆ, ನೀರು ಜಾಸ್ತಿ ಆದರೆ ಚಪಾತಿ ಒಡೆಯುತ್ತದೆ, ಆ ಟೈಪ್. ಇವಾಗ ಸ್ವಲ್ಪ ಅಂದಾಜು ಸಿಕ್ಕಿದೆ ನನಗೆ, ಈಗ ಮಾಡ್ತೀನಿ ಚಪಾತಿ. ನಾನು ಚಪಾತಿ ಮಾಡಲಿಕ್ಕೆ ಯೂಸ್ ಮಾಡೋದು ಅದೇ ರೊಟ್ಟಿ ಮೇಕರ್ ಅಂತ ಮಿಷಿನ್ ಬರ್ತದಲ್ಲ, ಅದರಲ್ಲಿ ಈಸಿ ಆಗುತ್ತೆ ಮತ್ತು ತುಂಬ ಟೈಮ್ ಕೂಡ ತಾಗೋದಿಲ್ಲ. ಉಂಡೆ ಮಾಡಿ ಇಟ್ಟರೆ ಪ್ರೆಸ್ ಮಾಡಿದರೆ ಚಪಾತಿ ರೆಡಿ ಆಗುತ್ತೆ. ಮತ್ತು ಮೇಲ್ಗಡೆಯಿಂದ ಸ್ವಲ್ಪ ಗೀ ಬೇಕಾದರೆ ಗೀ, ಆಯಿಲ್ ಬೇಕಾದರೆ ಆಯಿಲ್. ನಾನು ಸ್ವಲ್ಪ ಗೀ ಹಾಕ್ತೇನೆ, ಅಂದರೆ ಚಪಾತಿ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಗೀ ಹಾಕಿದರೆ ಒಳ್ಳೆಯದಂತ ಅಂದ್ಕೊಂಡು ಹಾಕ್ತೇನೆ. ಫ್ಯಾಟ್ ಅಂತ ಹೇಳ್ತಾರೆ, ಟೂ ಮಚ್ ಈಸ್ ಟೂ ಬ್ಯಾಡ್ ಅಂತ ಹೇಳ್ತಾರೆ. ನಾವು ಲಿಮಿಟಲ್ಲಿ ತಗೊಂಡು ತಗೊಳ್ಬೇಕು, ಎಲ್ಲ ಲಿಮಿಟಲ್ಲಿ ತಗೊಳ್ಬೇಕು. ಅದರಲ್ಲಿ ಕೊಲೆಸ್ಟ್ರಾಲ್, ಇದರಲ್ಲಿ ಶುಗರ್, ಇದರಲ್ಲಿ ಫ್ಯಾಟ್, ಹಾಗೆ ಅಂತ ಅಂದ್ಕೊಂಡ್ರೆ ಎಂಥ ಫುಡ್ ಕನ್ಸ್ಯೂಮ್ ಮಾಡುವಾಗಿಲ್ಲ. ಅದಕ್ಕೆ ಎಲ್ಲ ಲಿಮಿಟಲ್ಲಿಯೇ ತಗೊಳ್ಬೇಕು. ಆಗಿರ್ಬೋದು, ಗೀ ಆಗಿರ್ಬೋದು, ಯಾವುದು ಕೂಡ ಲಿಮಿಟಲ್ಲಿ ತಗೊಂಡ್ರೆ ಎಲ್ಲ ಒಳ್ಳೆಯದೇ. ಲಿಮಿಟ್ಗಿಂತ ಜಾಸ್ತಿ ಆದ್ರೇ ಪ್ರಾಬ್ಲಮ್ ಆಗೋದು, ತಗೊಂಡದಿದ್ರೆ ಕೂಡ ಪ್ರಾಬ್ಲಮ್ ಆಗ್ತದೆ. ಅಷ್ಟೊಂದು ನಮ್ಮ ಬಾಡಿಗೆ ಬೇಕು, ಹಾಗೆ ನಾವು ತಗೊಳ್ಬೇಕು. ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಇವಾಗ ನಾನು ಮೀಟ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಮಟನ್, ಅದರ ಲಿವರ್ ಮತ್ತು ಹಾರ್ಟ್ ಅದೆಲ್ಲ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಚೆನ್ನಾಗಿ ತೊಳೆದು ಅದಕ್ಕೆ ಬೇ ಲೀಫ್, ಚಕ್ಕೆ, ಲವಂಗ ಮತ್ತು ಅರಿಶಿನ ಹುಡಿ, ಉಪ್ಪು ಹಾಕಿ ಮೊದಲು ಬೇಯಿಸ್ತಾ ಇದ್ದೇನೆ. ಇದು ಬೇಗ ಬೇಯುತ್ತೆ. ಒಂದು 2 ವಿಸಿಲ್, ಜಾಸ್ತಿ ಅಂದರೆ 3 ವಿಸಿಲ್, ಇದಕ್ಕಿಂತ ಜಾಸ್ತಿ ಬೇಯಿಸ್ಬೇಕಂತ ಇಲ್ಲ. ಚೆನ್ನಾಗಿ ಬೆಂದ ನಂತರ ಅದಕ್ಕೆ ನಾನು ಇಲ್ಲಿ 2 ಟೈಪಲ್ಲಿ ಕಟ್ಟಿಂಗ್ ಮಾಡ್ತೇನೆ. ಒಂದು ಮಸಾಲಕ್ಕೆ, ಒಂದು ಗಾರ್ನಿಷ್ ಟೈಪ್ ಹಾಗೆ ಸಣ್ಣದು ಮಸಾಲಕ್ಕೆ, ಉದ್ದಕ್ಕೆ ಗಾರ್ನಿಷಿಗೆ. ಮೊದಲು ನಾನಿಲ್ಲಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿದ್ದು ಫಸ್ಟ್ ಮಾಡುವ. ಸಣ್ಣ ಕಟ್ ಮಾಡಿದ್ದು ಅದು ಸೇಮ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಎಷ್ಟು ನೀವು ಯೂಶ್ವಲಿ ತಗೊಳ್ತೀರ ಅದೇ ಸೇಮ್ ಕ್ವಾಂಟಿಟಿ, ಮಾತ್ರ 2 ಪಾರ್ಟಾಗಿ, ಒಂದು ದೊಡ್ಡದಾಗಿ, ಒಂದು ಸಣ್ಣದಾಗಿ. ಈಗ ಮೊದಲು ಇಲ್ಲಿ ನಾನು ಬೆಳ್ಳುಳ್ಳಿ ಒಟ್ಟಿಗೆ, ಅಂದರೆ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ನಾವು ಇಲ್ಲಿ ಮಂಗಳೂರಲ್ಲಿ ಬೇಸೊಪ್ಪು ಅಂತ ಹೇಳ್ತೇವೆ ಅದಕ್ಕೆ ನನಗೆ ಬೇವಿನ ಸೊಪ್ಪು ಅಂತ ಬರ್ತದೆ. ಇದು ಕರಿಬೇವಿನೊಟ್ಟಿಗೆ ಅದಕ್ಕೆ ಈರುಳ್ಳಿ ಮತ್ತು ಸಣ್ಣ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಟೊಮೆಟೊ ಸಣ್ಣ ಕಟ್ ಮಾಡಿದ್ದು ಫ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಅಂದರೆ ಡ್ರೈ ಆಗುವಾಗ ಅದಕ್ಕೆ ನಾವು ಅದು ಬೇಯಿಸಿದ ನೀರು ಇರುತ್ತಲ್ಲ, ಅಲ್ಲಿ ನೀರು ಹಾಕೋದಿಲ್ಲ, ಅದರಲ್ಲಿ ನೀರು ಬಿಡ್ತದಲ್ಲ, ಅದು ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು. ಇವಾಗ ಅದಕ್ಕೆ ನಾನು ಕಾಯಿ ಮೆಣಸು ಕೂಡ ಹಾಕಿದ್ದೇನೆ. ಈಗ ಚೆನ್ನಾಗಿ ಫ್ರೈ ಆದ ನಂತರ ಬಾಯ್ಲ್ ಆದ ಎಲ್ಲ ನಾವೀಗ ಬಾಯ್ಲ್ ಮಾಡಿದ್ರಲ್ಲ ಅದರ ಎಲ್ಲ ಒಟ್ಟಿಗೆ, ಅದರಲ್ಲಿ ಮಸಾಲೆ ಎಲ್ಲ ಇರ್ತದೆ, ಅದೆಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ನೀರು ತುಂಬ ಡ್ರೈ ಆಗಲಿಕ್ಕೆ ಕೂಡ ಬಿಡಬಾರ್ದು, ತುಂಬ ನೀರು ಕೂಡ ಇಡಬಾರ್ದು. ಅದಕ್ಕೆ ಈಗ ದೊಡ್ಡ ಕಟ್ ಮಾಡಿದ ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. ಇದರೊಟ್ಟಿಗೆ ನಾನು ಶುಂಠಿ ಕೂಡ ಹಾಕಿದ್ದೇನೆ, ನಾನು ವಿಡಿಯೋದಲ್ಲಿ ಹೇಳಿಲ್ಲ. ಅದು ಕೂಡ ಹಾಕಿ ಮತ್ತು ಮೇಲಿಂದ ಪುನಃ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ಲೋ ಗ್ಯಾಸಲ್ಲಿ ಫ್ರೈ ಆಗ್ತಾ ಉಂಟು. ಇಲ್ಲಿ ನಾನು ಇವಾಗ ಚಪಾತಿ ಮಾಡ್ತಾಯಿದ್ದೇನೆ. ನಾನು ಹೇಳಿದ್ನಲ್ಲ ಚಪಾತಿ ಮಾಡುವ ಮಿಷಿನ್ ಅದಿದೆ. ಇದರಲ್ಲಿ
ಎಲೆಕ್ಟ್ರಿಕ್ ಇದು. ಅದು ಲೈಟ್ ಆನ್ ಆಗುತ್ತೆ ಇದರಲ್ಲಿ. ಲೈಟ್ ಆಫ್ ಆದ ನಂತರ ಇದರಲ್ಲಿ ಉಂಡೆ ಮಾಡಿ ಇಟ್ಟು ಮತ್ತು ಪ್ರೆಸ್ ಮಾಡಬೇಕು. ಆವಾಗ ರೌಂಡ್ ಶೇಪ್ ಬರುತ್ತೆ. ಅದಕ್ಕೆ ಮೇಲಿಂದ ಸ್ವಲ್ಪ ಗೀ ಎಲ್ಲ ಹಾಕಿ ಮತ್ತು ಅದು ಹಿಟ್ಟು ಕಲಿಸುವ ರೀತಿಯಲ್ಲಿರ್ತದೆ. ಅದು ಹಿಟ್ಟು ಚೆನ್ನಾಗಿ ಕಲಿಸಿದರೆ ಅದು ಉಬ್ಬಿ ಬರ್ತದೆ, ಫುಲ್ಕ ಅಂತ ಹೇಳ್ತಾರಲ್ಲ ಆ ಟೈಪಲ್ಲಿ. ನಂದು ಇವತ್ತು ಫುಲ್ಕಾಗಿ ಬರಲಿಲ್ಲ. ನಾನು ಈ ವಿಡಿಯೋ ವಿಷಯ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶ್ಚನ್ ಅಂತ ಹೇಳಿದ್ದೆ. ನನ್ನ ಚಾನಲ್ ಮಾನಿಟೈಸ್ ಆಗಿದೆ ಅಂತ. ಇಲ್ಲ, ನನ್ನ ಚಾನಲ್ ಮಾನಿಟೈಸ್ ಆಗಿಲ್ಲ. ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರ್ತಾ ಇಲ್ಲ. ಅವರದ್ದು ರಿಕ್ವೈರ್ಮೆಂಟ್ಸ್ ಕಂಪ್ಲೀಟ್ ಆಗಲಿಲ್ಲ. ನನಗೆ ನಿಮ್ಮ ಸಪೋರ್ಟ್ ಬೇಕು. ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಳ್ತೀನಿ. ಇವಾಗ ನನ್ನ ಪದಾರ್ಥ ರೆಡಿ ಆಗಿದೆ, ನೋಡ್ಬೋದು, ಕಲರ್ಫುಲ್ ಆಗಿದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಉದ್ದ ಕಟ್ ಮಾಡೋದು, ಸ್ವಲ್ಪ ಸಣ್ಣ ಮಸಾಲೆಗೆ ಸಣ್ಣ ಇದು ಉದ್ದ ಇದು ಕೂಡ ಬಾಯ್ಲ್ ಆಗಿದೆ, ಬಟ್ ತುಂಬ ಕಲರ್ಫುಲ್ ಆಗಿ ಉಂಟು. ಇವಾಗ ಹಸ್ಬೆಂಡ್ಗೆ ಗ್ರೀನ್ ಟೀ ಕೊಡ್ತಾ ಇದ್ದೇನೆ. ಇದು ನನ್ನ ಬ್ಯುಸಿ ಮಾರ್ನಿಂಗ್ ರೂಟೀನ್ ವ್ಲಾಗ್. ನನ್ನ ಮಗ ಸ್ಕೂಲಿಗೆ ಹೊರಟ, ನಾನು ಈ ವಿಡಿಯೋ ಕೂಡ ಇಲ್ಲಿ ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.